ಎಲ್ಲರಿಗೂ ನಮಸ್ಕಾರ. ಇವತ್ತು 10ನೇ ತರಗತಿ ಫಲಿತಾಂಶ ಪ್ರಕಟಣೆ ಆಗಿದ್ದು, ತುಂಬಾ ಜನ ಕೂಡ ನಮ್ಮ ಮುಳಬಾಗಿಲು ತಾಲೂಕಿನ ವಿದ್ಯಾರ್ಥಿನಿಯರು ಪಾಸ್ ಆಗಿದ್ದು, ಮತ್ತು ಕೆಲವೊಂದು ಜನ ಫೈಲ್ ಆಗಿದ್ದಾರೆ. ಯಾಕೆ ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಕಾರಣಕ್ಕೂ ಏನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಹಿಂದೆ ತಿರುಗದೆ ಮುಂದೆ ನೋಡಿಕೊಂಡು ತಾವೆಲ್ಲರೂ ಕೂಡ ಪಾಸ್ ಆಗಿ ಮುಂದೆ ಬರ್ತಿದ್ದೀರಾ. ಈ ಒಂದು 10ನೇ ತರಗತಿ ಎಕ್ಸಾಮ್ ನಲ್ಲಿ ಏನಿವತ್ತು ಪಾಸ್ ಆಗಿದ್ದೀರಾ, ತಮಗೆಲ್ಲರಿಗೂ ಕೂಡ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾನು ಶುಭಾಶಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಏನು 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್ಗಳನ್ನ ಫೈಲ್ ಆಗಿರೋ ವಿದ್ಯಾರ್ಥಿಗಳು ಯಾವುದೇ ಒಂದು ಕಾರಣಕ್ಕೆ ತಮ್ಮ ನಿರ್ಧಾರಗಳನ್ನ ತಗೋಬಾರ್ದು, ಒಂದು ಬೇಜಾರು ಕೂಡ ಮಾಡ್ಕೋಬಾರ್ದು. ಯಾಕೆಂದ್ರೆ ಹುಟ್ಟು ಸಾವುಗಳ ಮಧ್ಯೆ ನೋವು, ನಲಿವು, ಕಷ್ಟ ಎಲ್ಲವೂ ಕೂಡ ಬರ್ತದೆ. ಅದೇ ರೀತಿ 10ನೇ ತರಗತಿ ಎಕ್ಸಾಮ್ ಬರೆದಿರುವಂತ ವಿದ್ಯಾರ್ಥಿಗಳು ಕೂಡ 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಫೈಲ್ ಆಗಿರಬಹುದು. ಅವ್ರಿಗೂ ಕೂಡ ನಾನು ಶುಭಾಶಯಗಳು ಹೇಳ್ತೀನಿ. ಯಾಕೆ ಅಂದ್ರೆ ಕಷ್ಟಪಟ್ಟು 10ನೇ ತರಗತಿವರೆಗೂ ಬಂದು ತಾವು ಅತಿ ಹೆಚ್ಚುಗಳನ್ನ ಪಡೆದಿದ್ದೀರಾ, ಕೆಲವೊಂದು ಅಂಕಗಳಿಂದ ಫೈಲ್ ಆಗು ಆಗಿದ್ದೀರಾ. ಆದ್ರಿಂದ ಯಾವುದೇ ಕಾರಣಕ್ಕೂ ತಾವೆಲ್ಲರೂ ಕೂಡ ಯಾವ್ದು ಬೇಸರ ವ್ಯಕ್ತಪಡಿಸದೆ, ಮುಂದೆ ಏನ್ ಎಕ್ಸಾಮ್ ಬರ್ತಿದೆ, ಇದಿಲ್ಲ ಅಂದ್ರೆ ಮತ್ತೆ ಎಕ್ಸಾಮ್ ಬರ್ತಿದೆ ಸರ್ಕಾರದಿಂದ, ಮತ್ತೆ ಒಂದು 15 ದಿವಸ 20 ದಿವಸ ಎಕ್ಸಾಮ್ ಬಿಟ್ಟು ಈ ದಿನಗಳು ಬಿಟ್ಟು ಮತ್ತೆ ಒಂದು ಎಕ್ಸಾಮ್ ಇದೆ. ಅದನ್ನಲ್ಲಿ ಬರೆದು ತಾವೆಲ್ಲರೂ ಕೂಡ ಪಾಸ್ ಆಗೋ ಅನ್ನೋ ಮನೋಭಾವನ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ತಾವೆಲ್ಲರೂ ಕೂಡ ಏನು ನನಗೆ ಬೇಜಾರಾಗಿದೆ, ಮತ್ತೆ ನನ್ಗೆ ಈ ತರ ಅವಮಾನ ಆಗುತ್ತೆ ಅನ್ನೋದು ಬಿಡ್ಬಿಡ್ಬೇಕು. ಯಾಕೆಂದ್ರೆ ಮನುಷ್ಯನಲ್ಲಿ ಮನುಷ್ಯತ್ವ ನಾವ್ ಯಾವತ್ತೂ ಕಳ್ಕೋಬಾರ್ದು. ಆದ್ರಿಂದ ಇವತ್ತು 10ನೇ ತರಗತಿ ರಿಸಲ್ಟ್ ಬಂದಿದೆ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಪಾಸ್ ಆಗಿರೋರ್ಗೂ ಒಳ್ಳೇದಾಗ್ಲಿ, ಫೈಲ್ ಆಗಿರೋರ್ಗೂ ಒಳ್ಳೇದಾಗ್ಲಿ. ತಾವೆಲ್ಲರೂ ಕೂಡ ಮತ್ತೆ ಎಕ್ಸಾಮ್ ಬರೆದು ತಾವು ಕೂಡ ಪಾಸ್ ಆಗಿ ಮುಂದೆ ಒಂದು ಜೀವನವನ್ನ ಸಾಗಿಸ್ಬೇಕು, ಒಂದು ವಿದ್ಯಾಭ್ಯಾಸವನ್ನ ಸಾಗಿಸ್ಬೇಕು. ತಾವೆಲ್ಲರೂ ಕೂಡ ಆದ್ರಿಂದ ಈ ಒಂದು ವಿದ್ಯಾಭ್ಯಾಸ ಸಾಗಿಸ್ಬೇಕು ಅನ್ನೋದೇ ನನ್ನ ಮನೋಭಾವನೆ. ನಾನು ಯಾಕೆ ಈ ಮಾಧ್ಯಮದ ಮುಖಾಂತರ ತಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಕೇಳ್ಪಟ್ಟೆ ಮಧ್ಯಾಹ್ನ ನನ್ನ ಮಗ 2 ಸಬ್ಜೆಕ್ಟ್ ಅಲ್ಲಿ ಫೈಲ್ ಆಗಿದ್ದಾನೆ, ಅವನು ನಾನು ಮತ್ತೆ ಎಕ್ಸಾಮ್ ಬರೆಯಲ್ಲ, ನಾನು ಬೇರೆ ಕಡೆ ಎಲ್ಲೋ ಕಂಪ್ನಿ ಕೆಲಸ ಕೊಟ್ಟೋಗ್ಬಿಡ್ತೀನಿ ಅಂತ. ಆ ನಿರ್ಧಾರಗಳು ತಗೋಬೇಡ್ರಿ. ಯಾಕೆ ಅಂದ್ರೆ ತಾವೆಲ್ಲರೂ ಕೂಡ ವಿದ್ಯಾವಂತರು. ನಾಳಿನ ದಿವಸ ಒಂದು ಒಳ್ಳೆ ಇವತ್ತಿನ ಮಕ್ಕಳ ನಾಳಿನ ಪ್ರಜೆಗಳು ಅನ್ನೋ ಭಾವನೆ ಇಟ್ಕೊಂಡು ತಾವೆಲ್ಲರೂ ಕೂಡ ನಾಳೆ ಅಧಿಕಾರಿಗಳಾಗಬೇಕು, IAS, DC, SP, ಒಂದು ಒಳ್ಳೆ ಶಿಕ್ಷಕರು, ಒಳ್ಳೆ ಒಂದು ತಹಸೀಲ್ದಾರ್ ಆಗ್ಬೇಕು ಅಂತ ವಿದ್ಯೆ ಕನಸ್ಕೊಂಡಿರೋರು. ಅದಕ್ಕೆ ನಾವು ಕೂಡ ನಿಮ್ ಜೊತೆ ಕನಸ್ಕೊಂಡಿದೀವಿ. ನನ್ನ ತಾಲೂಕಿನ ಮಕ್ಕಳು ಒಂದು ಉನ್ನತವಾದ ಶಿಕ್ಷಣನ ಪಡಿಬೇಕು ಅನ್ನೋದೇ ಮನೋಭಾವನೆ. ಯಾರು ಕೂಡ ಯಾವುದೇ ನೀವು ಬೇರೆ ಕೆಲಸಗಳಿಗೆ ಹೋಗಬಾರ್ದು, ವಿದ್ಯೆಯನ್ನ ಪಡ್ಕೋಬೇಕು. 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಫೈಲ್ ಆದ್ರೆ ಮತ್ತೆ ಅದನ್ನ ಬರೆದು ಮತ್ತೆ ಪಾಸ್ ಆಗಿ ಒಂದು ಉನ್ನತವಾದ ಶಿಕ್ಷಣವನ್ನ ಪಡಿಬೇಕು, ವಿದ್ಯಾಭ್ಯಾಸ ಪಡಿಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ಪಾಸ್ ಆಗಿರುವಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೇಳ್ತಾ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.